ಪ್ರೀತಿಸಿ ನೋಡು ಕಥೆಯ 12ನೇ ಸಂಚಿಕೆಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಥೆಗಳನ್ನು ನೋಡಿ. ಈ ಕಥೆಯ ಎಲ್ಲ ಸಂಚಿಕೆಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಇದೇನು ಮೋಹನ್, ಇಷ್ಟು ಸಂತೋಷವಾಗಿದ್ದೀಯಾ? ಏನು ಸಮಾಚಾರ? ಅತ್ತಿಗೆ ಕೇಳಿದರು. ಅವರ ಮಾತಿಗೆ ಮರುತ್ತರ ಕೊಡಲಾರದೆ ನಕ್ಕು ಬಿಟ್ಟೆ. ನನಗೆ ಮಾತು ಹೇಗೆ ಪ್ರಾರಂಭಿಸಬೇಕೆಂದೇ ತಿಳಿಯಲಿಲ್ಲ. ಊಟ ಮುಗಿಸಿದ ಮೇಲೆ ಮಾತನಾಡುತ್ತಾ ಕುಳಿತಾಗ ಅತ್ತಿಗೆ ಮೆಲ್ಲಗೆ ಮಾತು ತೆಗೆದರು. ನೋಡು ಮೋಹನ್, ಹೋದ ಸಲ ಬಂದಾಗ ನಾನು ಮೈತ್ರಿ ವಿಚಾರ ಹೇಳಿದಾಗ ಮುನಿಸಿಕೊಂಡು ಹೊರಟು ಹೋದಿ. ಈಗ ಹೇಳಲೋ ಬೇಡವೋ ಅಂತ ಇದ್ದೀನಿ. ಸಂತೋಷವಾಗಿದ್ದಿ ಅಂತ ಹೇಳ್ತಾ ಇದ್ದೀನಿ. ಅದೇ ನಿನ್ನ ಮದುವೆ ವಿಚಾರ. ನಾನು ನಗುತ್ತಾ ಹೇಳಿದೆ. ಹೇಳೋಕ್ಕೇನು ಹೇಳಿ, ಕೇಳು ಅಂತ ಹಠ ಮಾಡ್ತಿದ್ರೆ ಸಾಕು. ಮೈತ್ರಿಗೆ ನಮ್ಮಕ್ಕಂಗೆ ಹೇಳಿಬಿಟ್ಟೆ ನಿಂಗೆ ಮದುವೆ ಬಗ್ಗೆ ಅಷ್ಟು ಅವಸರ ಇಲ್ಲ ಅಂತ. ಅದಕ್ಕೆ ಅವರು ಮೈತ್ರಿಗೆ ಬೇರೆ ಕಡೆ ಹುಡುಕ್ತಾ ಇದ್ದಾರೆ. ಈಗ ಅವಳ ಯೋಚನೆ ಬೇಡ ನಿಂಗೆ. ನಾವು ಎಲ್ಲಾದ್ರೂ ಹುಡುಕಿ ನಿಂಗೆ ಮಾಡಬೇಕು ಅಂತ ಇದ್ದೀವಿ. ನೀನು ಒಬ್ಬನೇ ಇರೋದು ನಮಗೆ ಇಷ್ಟ ಇಲ್ಲ. ಹೌದು ಮೋಹನ್, ಈ ಸಲ ಇಲ್ಲ ಅನ್ಬೇಡ, ಅಣ್ಣನು ದನಿಗೂಡಿಸಿದ. ನನಗೆ ಮಧುವಿನ ಬಗ್ಗೆ ತಿಳಿಸಲು ಕೊಂಚ ಕಷ್ಟವೆನಿಸಿತು. ಅವಳ ಬಗ್ಗೆ ಅತ್ತಿಗೆ ಏನೆಂದುಕೊಂಡರು? ನನ್ನನ್ನು ಹುಚ್ಚನೆಂದೇ ಕರೆದು ಬಿಟ್ಟರು. ನಾನು ಮೆತ್ತಗೆ ಮಾತು ತೆಗೆದೆ. ಅತ್ತಿಗೆ, ಆವತ್ತು ಒಂದು ಆಕ್ಸಿಡೆಂಟ್ ಆಗಿ ನಾನು ಗಾಯಗೊಂಡು ಬಂದಿದ್ನಲ್ಲ, ಜ್ಞಾಪಕ ಇದೆಯಾ? ಆ ಹುಡುಗಿ ಲಾರಿಗೆ ಸಿಕ್ಕಾಕೊಂಡ್ಲಲ್ಲ, ಅವಳಿಗೇನಾಯಿತು ಗೊತ್ತಾ? ಆ ವಿಚಾರ ಈಗ ಬೇಡ ಮೋಹನ್. ಮಾತು ಯಾಕೆ ಬದಲಾಯಿಸ್ತಿ? ಅತ್ತಿಗೆ ಅಡ್ಡ ಮಾತನಾಡಿದರು. ಮಾತು ಬದಲಾಯಿಸ್ತಾ ಇಲ್ಲ ಅತ್ತಿಗೆ, ನಾನು ಹೇಳೋದು ಕೇಳಿ. ಪೂರ್ತಿ ಹೇಳೋ ತನಕ ಸಹನೆಯಿಂದ ಕೇಳಿ, ಆಮೇಲೆ ಹೇಳಿ. ನಾನು ಅವರಿಬ್ಬರಿಗೂ ಮೊದಲಿನಿಂದ ಮಧುವಿನ ಬಗ್ಗೆ ತಿಳಿಸಿದೆ. ಪೂರ್ತಿ ಮುಗಿಸಿದಾಗ ಒಂದು ಬಗೆಯ ಉಸಿರು ಕಟ್ಟುವ ವಾತಾವರಣ. ಅಣ್ಣ ಅತ್ತಿಗೆಯರ ಮೌನ ಅಸಹನೀಯವಾಗಿತ್ತು. ಆದರೆ ನಾನು ಆಗಲೇ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದೆ. ಅತ್ತಿಗೆ ಅಣ್ಣ ಇಬ್ಬರು ಒಪ್ಪದಿದ್ದರೂ ನಾನು ಮಧುವನ್ನು ಮದುವೆಯಾಗುವುದು ಖಂಡಿತ. ಏನು ಇಬ್ಬರು ಮೌನವಾಗಿ ಬಿಟ್ಟಿರಿ? ನಾನು ಕೇಳಿದಾಗ ಅಣ್ಣ ಮೌನವಾಗಿ ದೀರ್ಘವಾಗಿ ನನ್ನನ್ನೇ ನೋಡಿದನು. ಅತ್ತಿಗೆ ಹಾರಿದರು. ಮೋಹನ್, ನಿಂಗೆ ತಿಳುವಳಿಕೆ ಇದೆಯಾ? ಕುಂಟಿ ಹುಡುಗಿನ ಕಟ್ಕೊಂಡು ಏನು ಸಂಸಾರ ಮಾಡ್ತಿ? ನಾಳೆ ಮಕ್ಕಳು ಮರಿಬೇಡ್ವಾ? ದೊಡ್ಡ ಹುದ್ದೆಗಳಿಗೆ ಬರೋನು ಕುಂಟಿನ ಹೆಂಡತಿ ಅಂತ ಹೇಗಪ್ಪ ಕಟ್ಕೊಂಡು ಬಾಳ್ತಿ? ಸ್ವಲ್ಪ ಯೋಚನೆ ಮಾಡು. ಕಣ್ಣೀರು ಮಿಡಿದರು. ನಾನು ಅವರ ಕಣ್ಣೀರಿಗೆ ಮಣಿಯಲಿಲ್ಲ. ನಾನೆಲ್ಲ ಯೋಚಿಸಿದ್ದೀನಿ ಅತ್ತಿಗೆ. ಮೈತ್ರಿನ ಅದಕ್ಕೆ ಇಷ್ಟು ದಿನ ಮಾಡ್ಕೊಳ್ಳಿಲ್ಲ. ಒಬ್ಳನ್ನ ಪ್ರೀತಿಸಿ ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡು ಮೋಸ ಮಾಡಬಾರ್ದು ಅಂತ ಇಲ್ಲಿಯವರೆಗೂ ತಡೆದು ಬಂದಿದ್ದೀನಿ. ಆದರೆ ಮಧುನ್ನ ಮದುವೆ ಆಗ್ತೀನಿ, ಇಲ್ದಿದ್ರೆ ಯಾರನ್ನೂ ಮಾಡ್ಕೊಳ್ಳಲ್ಲ, ಇದು ಖಂಡಿತ. ನಾನು ದೃಢವಾಗಿ ಹೇಳಿದಾಗ ಅತ್ತಿಗೆ ಮೆತ್ತಗಾದರು. ಮೈತ್ರಿ ಹಣೆಯಲ್ಲಿ ಪುಣ್ಯ ಬರೆದಿರಲಿಲ್ಲ ಬಿಡು. ಎಲ್ಲ ಋಣಾನುಬಂಧ, ಯಾರೂ ತಪ್ಪಿಸೋಕ್ಕಾಗಲ್ಲ. ಮಾತು ಮುಂದುವರಿಸಲು ಸರಿಯಿಲ್ಲವೆಂದು ನಾನು ಒಳಗೆದ್ದು ನಡೆದೆ. ನಾನೊಬ್ಬನೇ ಇದ್ದಾಗ ಅಣ್ಣ ಬಂದು ನನ್ನ ಭುಜದ ಮೇಲೆ ಕೈ ಇಟ್ಟನು. ಯು ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟೆಪ್. ವಿಶ್ ಯು ಆಲ್ ದಿ ಬೆಸ್ಟ್. ಒಂದೆರಡು ದಿನ ಅತ್ತಿಗೆ ನನ್ನೊಡನೆ ಮಾತನಾಡಲಿಲ್ಲ. ವಿನೋದನ ಮುಂಚಿಯಾಗಿ ಬಿಡಲಿ ಎಂದು ನಾನು ಸುಮ್ಮನಿದ್ದೆ. ಪ್ರತಿದಿನ ಸಂಜೆ ಮಧುವನ್ನು ನೋಡಿ ಬರಲು ಹೋಗುತ್ತಿದ್ದೆ. ಅವಳೊಡನಾಟ ನನ್ನ ಬೇಸರ ದೂರ ಮಾಡಿತ್ತು. ವಿನೋದನ ಮುಂಜಿಯಾದ ಮಾರನೇ ದಿನ ಅತ್ತಿಗೆ ನನ್ನ ಕೈಗೆ ಕಾಫಿ ಕೊಟ್ಟು ಕೇಳಿದರು. ಮದುವೆ ಆಗ್ತೀನಂತ ಏನೋ ಹೇಳಿಬಿಟ್ಟೆ. ಹುಡುಗಿನಾದ್ರೂ ನಮಗೆ ತೋರಿಸ್ತೀಯೋ ಇಲ್ವೋ? ಅಥವಾ ನಮಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡು ಬಿಡ್ತೀಯೋ? ನೀವು ನೋಡ್ಬೇಕಂತ ಆಸೆ ಪಟ್ಟರೆ ಖಂಡಿತ ತೋರಿಸ್ತೀನಿ. ನಿಮಗೆ ಗೊತ್ತಿಲ್ಲದೆ ಮಾಡ್ಕೊಳ್ಳೋ ಹಾಗಿದ್ರೆ ಎಂದು ಮಾಡ್ಕೊತಾ ಇದ್ದೆ. ನಾನು ಕೊಂಚ ಖಾರವಾಗಿ ಹೇಳಿದಾಗ ಅತ್ತಿಗೆ ನನ್ನೆದುರಿಗೆ ಕುಳಿತರು. ಮೋಹನ್, ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂತಲ್ಲಪ್ಪ. ನೀನು ಪಾಪ ಮದುವೆಯಾಗಿ ಅವಳಿಗೊಂದು ನೆಲೆಯಾಗ್ತಾ ಇದ್ದಿ. ಆದರೆ ಹುಡುಗಿಗೆ ಕಾಲಿಲ್ಲ ಅಂತಾನೆ ನನಗೆ ಬೇಜಾರು. ನೀವು ನೋಡಿ ಅತ್ತಿಗೆ, ಮಧುನ್ನ ನೋಡಿ ಆಮೇಲೆ ಮಾತಾಡಿ ನಾನು ಹೇಳಿದೆ. ಅವರ ಇಚ್ಛೆಯ ಮೇರೆಗೆ ನಾನು ಅಣ್ಣ ಅತ್ತಿಗೆ ಅವರನ್ನು ಮಧುವಿನ ಮನೆಗೆ ಕರೆದೊಯ್ದೆ. ಸಾಕಮ್ಮ ಮದುವೆಗೆ ತುರುಬು ಕಟ್ಟಿ, ಹೂ ಮುಡಿಸಿ, ಕಣ್ಣಿಗೆ ಕಾಡಿಗೆ, ಹಣೆಗೆ ಕುಂಕುಮ, ಕೈಗೆ ಹೊಂಬಳೆ, ಕಿವಿಗೆ ಹರಳೋಳೆ, ಕುತ್ತಿಗೆಗೆ ಸರ ಹಾಕಿ, ಸಣ್ಣ ಜರಿಯಂಚಿನ ತಿಳಿ ಗುಲಾಬಿ ಸೀರೆ ಉಡಿಸಿ
ಅಲಂಕರಿಸಿದ್ದರು. ಸೋಫಾದ ಮೇಲೆ ಕುಳಿತಿದ್ದ ಚೆಲುವೆ ಮಧುವನ್ನು ನಾನೇ ಗುರುತಿಸಲಾರದೆ, ಮಧು ಇಷ್ಟು ಚೆಲುವೆಯೇ, ಇನ್ನು ಅರಳಬೇಕಾದ ಬಿರುಮೊಗ್ಗು, ಕಣ್ಣಿನಲ್ಲೇ ಮೆಚ್ಚುಗೆ ಸೂಚಿಸಿದೆ. ಅವಳನ್ನು ಕಂಡ ಕೂಡಲೇ ಅತ್ತಿಗೆ ಮೆದುವಾದರು. ಅವಳೊಡನೆ ಬಾಯಿ ತುಂಬ ಮಾತನಾಡಿದರು. 1 ಗಂಟೆಯ ಕಾಲದಲ್ಲಿ ಅವರಿರುವರ ನಡುವೆ ಅಗಾಧ ಸ್ನೇಹ ಏರ್ಪಟ್ಟಿತ್ತು. ಮೋಹನ್, ನಿಮ್ಮ ಅತ್ತಿಗೆ ತುಂಬ ಒಳ್ಳೆಯವರು, ನನಗೆ ತುಂಬ ಹಿಡಿಸಿದರು, ಮಧು ನನ್ನ ಕಿವಿಯಲ್ಲಿ ಹೇಳಿದಳು. ಅತ್ತಿಗೆ ಮನೆಗೆ ಹಿಂದಿರುಗಿ ಬಂದಾಗ ಕಣ್ಣೀರು ಮಿಡಿದರು. ಪಾಪ, ಆ ಹುಡುಗಿಗೆ ಕಾಲಿಲ್ಲದೆ ಮಾಡಿದ್ನಲ್ಲ ಆ ಹಾಳು ದೇವರು, ಇನ್ಯಾರೂ ಸಿಗಲಿಲ್ವೇ ಅವನಿಗೆ? ಮೋಹನ್, ನಂಗೆ ಕರುಳು ಕಿತ್ತು ಬರೋ ಹಾಗೆ ಆಗುತ್ತೋ ಆ ಹುಡುಗಿನ ನೋಡಿದ್ರೆ. ಎಲ್ಲ ಕೊಟ್ಟು ಕಾಲು ಕಿತ್ಕೊಂಡಲ್ಲ ಅಂತ ನೀನೇನೋ ಗಟ್ಟಿ ಮನಸ್ಸು ಮಾಡಿ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಿ. ಮುಂದೆ ನೀನಾದ್ರೂ ಅವಳನ್ನ ಸರಿಯಾಗಿ ನಡೆಸಿಕೊಳ್ಳದೆ ಇದ್ರೆ ನಾನು ಸುಮ್ಮನಿರೋಲ್ಲ. ನನಗೆ ನಮ್ಮಿಬ್ಬರ ಮದುವೆ ಅದ್ದೂರಿಯಾಗಿ ನಡೆಸಲು ಇಷ್ಟವಿರಲಿಲ್ಲ. ಕಾರಣ ಇಷ್ಟೇ, ಮಧುವನ್ನು ನೋಡಿ ಯಾರಾದರೂ ಸಣ್ಣ ಮಾತನಾಡಬಹುದು, ಇಲ್ಲವೇ ಅವರೆಲ್ಲರೂ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿರುವಾಗ ಮಧುವಿನ ಆಸೆಗಳು ಕೆರಳಿ ತನ್ನ ಅಸಹಾಯಕತೆಗಾಗಿ ಅವಳ ಮನ ಮುದುಡಬಹುದು. ಇದನ್ನ ಅತ್ತಿಗೆಯ ಮುಂದೆ ಹೇಳಿದಾಗ ಅತ್ತಿಗೆಯು ನನ್ನ ಮಾತಿಗೆ ಸಮ್ಮತಿ ಸೂಚಿಸಿದರು. ಒಂದು ಒಳ್ಳೆಯ ಗಳಿಗೆ ನೋಡಿ ದೇವಸ್ಥಾನವೊಂದರಲ್ಲಿ ನಮಗೆ ಬೇಕಾದ ಗುರು ಹಿರಿಯರ ಮುಂದೆ ಮದುವೆಯಾಗುವುದೆಂದು ನಿರ್ಧರಿಸಲಾಯಿತು. ಮದುವೆಗೆ ಕೊಂಚವೂ ಲೋಪ ಬರದಂತೆ ಅತ್ತಿಗೆ ಅವಳಿಗೆ ಉಡುಗೆ ತೊಡುಗೆ ಆಭರಣಗಳನ್ನು ಕೊಂಡು ತಂದರು. ನನ್ನ ಮದುವೆಗೆ ಇನ್ಸ್ಪೆಕ್ಟರ್ ಜಗದೀಶ್, ಡಾಕ್ಟರ್ ಮಲ್ಲಿಕಾರ್ಜುನರನ್ನು ಕರೆಯುವುದು ಮರೆಯಲಿಲ್ಲ. ನನ್ನ ಮಧುವಿನ ಮದುವೆಯ ವಿಷಯ ತಿಳಿದು ಬಹಳ ಸಂತಸಪಟ್ಟವರು ಅವರು. ಮಧುವಿನ ಶಾರೀರಿಕ ಮಾನಸಿಕ ಪರಿಸ್ಥಿತಿಯ ಸಲುವಾಗಿ ನಿರಾಡಂಬರವಾಗಿ ನಮ್ಮ ಮದುವೆ ತಿಳಿದ 4-5 ಜನ ಗೆಳೆಯರು ನೆಂಟರ ಮುಂದೆ ನಡೆದು ಹೋಯಿತು. ಮನ ತುಂಬಿದ್ದ ಮಧು ನನ್ನ ಮನೆಯನ್ನು ತುಂಬಿದಳು. ಆರತಿ ಎತ್ತಿ ಮನೆಯೊಳಗೆ ಅವಳನ್ನು ಬರಮಾಡಿಕೊಂಡ ಅತ್ತಿಗೆ ಮಧುವಿನ ಕಣ್ಣಲ್ಲಿ ಹೆಪ್ಪುಗಟ್ಟಿದ್ದ ನೀರನ್ನು ತೊಡೆದು ಹೇಳಿದರು. ನೋಡು ಮಧು, ನಮ್ಮ ಮೋಹನ ಬಲು ಪುಂಡ, ನೀನು ಹೀಗೆ ಅಳ್ತಾ ಇದ್ರೆ ಆಗೋಲ್ಲ. ಅವನ್ನ ಬಹಳ ಬಿಗಿಯಾಗಿ ಹಿಡಿಬೇಕು. ನೀನು ಅಳುಬುರುಕಿ ಅಂತ ತಿಳಿದು ಬಿಟ್ಟರೆ ನಿನ್ನ ಆಡಿಸಿ ಬಿಡ್ತಾನೆ. ಅತ್ತಿಗೆಯ ಮಾತು ಕೇಳಿ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಡ. ಸದ್ಯ ಅತ್ತಿಗೆಗೆ ನನ್ನ ಮೇಲೆ ಬಹಳ ದಿನಗಳವರೆಗೆ ಕೋಪ ಇದೆ. ಅದನ್ನು ನಿನ್ನ ಕೈಯಿಂದ ತೀರಿಸಿಕೊಳ್ತಾ ಇದ್ದಾರೆ. ನಾನೇ ಮದುವೆಗೆ ಮೆಲ್ಲನು ಸುರಿದೆ. ನೋಡಿದ್ಯಾ, ಹೆಂಡತಿ ಬಂದು ಬಿಟ್ಲು ಅಂತ ನನ್ನ ಆಡ್ಕೊಂತಾನೆ. ಅತ್ತಿಗೆ ನಸು ಮುನಿದರು. ಅಣ್ಣ ನಗುತ್ತಾ ಹೇಳಿದ, ಸದ್ಯ ಮಧು, ನೀನು ಇಬ್ಬರ ಮಾತು ಕೇಳಬೇಡ. ಎಷ್ಟಾದರೂ ಅವರಿಬ್ಬರು ಒಂದು. ಮಧುವಿಗೆ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದ ಪ್ರೀತಿಯ ಬಂಧನ ತಿಳಿದಾಗ ನಕ್ಕು ಬಿಟ್ಟಳು. ಮಧುವಿನ ಜೊತೆಗೆ ಸಾಕಮ್ಮನನ್ನು ಮನೆಗೆ ಕರೆತಂದಿದ್ದೆ. ಮಧುವಿನ ಆರೈಕೆಗೆ ಅವಳಿಗಿಂತ ತಿಳಿದವರು ಮತ್ಯಾರೂ ಇರಲಿಲ್ಲ. ವಿದ್ಯಾ ವಿನೋದರರು ಬಲು ಬೇಗ ಮಧುವಿಗೆ ಹೊಂದಿಕೊಂಡು ಬಿಟ್ಟರು. ಅತ್ತಿಗೆ ತಾವೇ ಸ್ವತಃ ಮಧುವನ್ನು ಅಲಂಕರಿಸಿ ನನ್ನ ರೂಮಿನಲ್ಲಿ ಕೂಡಿಸಿ ಬಂದರು. ಮೋಹನ್, ನೋಡಪ್ಪ, ನಿನ್ನ ಹೆಂಡತಿ ಕರೀತಾ ಇದ್ದಾಳೆ. ಅಣ್ಣನೊಡನೆ ಯಾವುದೋ ವಿಷಯ ಮಾತನಾಡುತ್ತಿದ್ದ ನಾನು ಅಚ್ಚರಿಯಿಂದ ಅವರತ್ತ ನೋಡಿದೆ. ನೋಡಿ, ನೀವು ಇಲ್ಲಿ ಬನ್ನಿ, ಹೊಸದಾಗಿ ಮದುವೆ ಆದವರು. ಅವರಿಬ್ಬರನ್ನು ಒಟ್ಟಿಗೆ ಬಿಡದೆ ಇದೇನು ನೀವು ಅವನ ಜೊತೆ ಮಾತಿಗೆ ನಿಂತುಬಿಟ್ರಿ? ಸ್ವಲ್ಪ ವಿನೋದ ವಿದ್ಯೆ ಇಬ್ಬರನ್ನು ಗಮನಿಸಿಕೊಳ್ಳಿ. ನಾನು ಸಾಕಮ್ಮ ಪೇಟೆಗೆ ಹೋಗಿ ಒಂದಿಷ್ಟು ಪುಡಿ ಸಡಿ ಮಾಡೋಕ್ಕೆ ಸಾಮಾನು ತರಬೇಕು. ಅತ್ತಿಗೆ ಬೇಕಾಗಿಯೇ ನಮ್ಮಿಬ್ಬರನ್ನು ಬಿಟ್ಟು ಹೊರಗೆ ಹೊರಟಿದ್ದರು. ನಾನು ಕೊಠಡಿಯೊಳಗೆ ಕಾಲಿಟ್ಟಾಗ ಮಧು ತನ್ನ ಬೆರಳುಗಳನ್ನೇ ನೋಡುತ್ತಾ ಕುಳಿತಿದ್ದಳು. ಅತ್ತಿಗೆಯ ಕೈಚಳಕದಲ್ಲಿ ಮಧು ನನಗೆ ಪ್ರೇಯಸಿಯಂತೆ ಕಾಣಲಿಲ್ಲ. ನನ್ನ ಮನ ತುಂಬಿ ಬಂದ ಗೃಹ ದೇವತೆಯಂತೆ ಕಂಡಳು. ಏನು ಮಧು? ಅತ್ತಿಗೆ ಹೇಳಿದರು. ನನ್ನ ಕರೆದೆಯಂತೆ. ನಾನು ಅವಳ ಪಕ್ಕದಲ್ಲಿ ಅವಳಿಗೊರಗಿ ಕುಳಿತುಕೊಳ್ಳುತ್ತಾ ಕೇಳಿದೆ. ನಾನು ಕರೆಯಲಿಲ್ಲವಲ್ಲ, ಕರೆಯಬೇಕೆಂದುಕೊಂಡೆ, ಅಷ್ಟರಲ್ಲಿ ನೀವೇ ಬಂದಿರಿ. ಮೋಹನ್, ನನಗೆ ಬೇಜಾರು. ಸುಮ್ಮನೆ ಹೀಗೆ ಕುಳಿತ ಕಡೆ ಕುಳಿತು ಏನು ಮಾಡಲಿ? ನನಗೇನಾದರೂ ಕೆಲಸ ಹೇಳಬಾರದೆ? ಮಧು ನನ್ನ ಕೊರಳು ತಬ್ಬಿ ಕೇಳಿದಳು. ತಾಳು ಸ್ವಲ್ಪ ಮಧು, ನಿನಗೆ ಬೇಕಾದಷ್ಟು ಕೆಲಸ ಕೊಡುವೆ. ಸದ್ಯಕ್ಕೆ ನಾನು ಕೇಳಿದ್ದೆಲ್ಲ ಕೊಡು. ಎಲ್ಲಿ? ನಾನು ಅವಳ ತುಟಿಗೆ ತುಟಿ ಸೇರಿಸಿದೆ. ಅವಳಿಗೆ ನನ್ನ ಒಲವಿನ ಧಾರೆ ಏರಿದೆ. ಅಂದು ರಾತ್ರಿ ನಮ್ಮಿಬ್ಬರ ಮೈಮನ ಬೆಸೆದಾಗ
ನಮ್ಮಿಬ್ಬರ ಬದುಕು ಪೂರ್ಣವಾದ ಅನುಭವವಾಗಿತ್ತು. ಮಧು ನನ್ನ ಚಿನ್ನ, ನನ್ನ ಬದುಕಲ್ಲಿ ಚೇನಾಗಿ ಬಿಟ್ಟೆಯಲ್ಲ ನೀನು. ನಿನ್ನ ಹೀರಿದಷ್ಟು ಹೀರಿ ತಣಿಯಲಾರೆ ನಾನು. ನೀನು ನನಗಾಗಿಯೇ ಹುಟ್ಟಿದವಳು. ಅವಳನ್ನು ನನ್ನಲ್ಲಿ ಸೇರಿಸಿಕೊಂಡು ನುಡಿದಾಗ ಮಧು ನನ್ನ ತುಟಿಗಳನ್ನು ಬೆರಳಿನಿಂದ ಸವರಿದಳು. ಮೋಹನ್, ನಿಮಗೆ ನಾನು ಸುಖ ತರುವವಳಾದರೆ ಸಾಕು. ನನಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಬೇಕಿಲ್ಲ. ನನ್ನ ಜೀವನ ತುಂಬಲು ಬಂದಿದ್ದ ಅವಳನ್ನು ಮತ್ತು ಬಲವಾಗಿ ಅಪ್ಪಿ ಹೇಳಿದೆ. ಮಧು, ಈ ಹೊತ್ತಿಗೆ ನಾನು ಹುಟ್ಟಿ ಸಾರ್ಥಕವಾಯಿತು ನೋಡು. ನನ್ನ ತುಟಿಗಳ ಮೇಲೆ ಮಧು ಉಸುರಿದ್ದಳು. ನಿಮಗೆ ಎಲ್ಲ ರೀತಿಯಲ್ಲೂ ಸರಿಯಾದ ಹೆಂಡತಿ ಆಗ್ತೇನಾ? ಅವಳ ಮುಖವನ್ನು ಬುಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ನನಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಬಲ್ಲೆ ನಾನು. ಆ ಯೋಚನೆ ಬಿಡು. ನಿಂಗೆ ಯಾಕೆ ಚಿನ್ನ? 4 ದಿನ ಅತ್ತಿಗೆಯ ಔದಾರ್ಯ, ಪ್ರೀತಿಯಲ್ಲಿ ಮಿಂದು ಅತ್ತಿಗೆ ಹೇರಿಕೊಟ್ಟ ಸಾಮಾನು ಸರಂಜಾಮುಗಳನ್ನು ಹೊತ್ತು ನಾನು ಮಧುವಿನೊಡನೆ ನನ್ನ ಮನೆಗೆ ಹಿಂದಿರುಗಿದೆ. ಸಾಕಮ್ಮ ನಮ್ಮೊಡನೆ ಬಂದಿದ್ದಳು. ಮನೆಯಲ್ಲಿ ಅಡ್ಡವಾಗಿದ್ದ ಹೊಸ್ತಿಲು ಮೆಟ್ಟಿಲುಗಳನ್ನು ತೆಗೆಸಿದ್ದೆ. ನನ್ನ ಮನೆಯಲ್ಲಿ ನನ್ನೊಡನೆ ಬದುಕು ಹಂಚಿಕೊಳ್ಳಲು ಬಂದ ಮಧು ನನಗೆ ಅನುಪಮ ಚೆಲುವೆ. ಅವಳನ್ನೆಷ್ಟು ಬಾರಿ ಮುದ್ದಿಸಿದರೂ ಸಾಲದು, ಎಷ್ಟು ನೋಡಿದರೂ ಸಾಲದು, ಪ್ರೀತಿಯಿಂದ ಎಷ್ಟು ಮುದ್ದಿಸಿದರೂ ಸಾಲದು. ಆಗಾಗ್ಗೆ ನನ್ನನ್ನು ಗದರುತ್ತಿದ್ದಳು. ನೀವು ಹಾಗೆ ನೋಡ್ತಾ ಇದ್ರೆ ನಿಮ್ಮ ಕಣ್ಣಿನ ಬಿಸಿ ತಗಲಿ ನಾನು ಮೇಣದ ಹಾಗೆ ಕರಗಿ ಹೋಗ್ತೀನಿ. ವಿಪರೀತ ಮುದ್ದಿಸಿದಾಗ ನಸು ಮುನಿಯುತ್ತಿದ್ದಳು. ಎಲ್ಲಿ ಸ್ವಲ್ಪ ಕನ್ನಡಿ ಕೊಡಿ, ನನ್ನ ಕೆನ್ನೆ, ತುಟಿ, ಕಣ್ಣು, ಕತ್ತು ಇದೆಯೋ ಇಲ್ವೋ ನೋಡಬೇಕು. ಅವಳಿಗೆ ಕೊಂಚವೂ ಬೇಸರವಾಗಬಾರದೆಂದು ಅವಳಿಷ್ಟ ಬಂದಂತೆ ಇರುವಂತೆ ಹೇಳಿದ್ದೆ. ಹಕ್ಕಿಗೂಡ ಬಿಟ್ಟೇಳದ ಮುನ್ನವೇ ನನ್ನ ಅಪ್ಪುಗೆಯಿಂದ ನುಸುಳಿಕೊಂಡು ಹೇಳುತ್ತಿದ್ದಳು. ಬಿಡಿ, ನನ್ನ ಹೊತ್ತಾಗಿ ಹೋಯಿತು. ಬೇಡ ಚಿನ್ನ, ನೀನು ಇಷ್ಟು ಬೇಗ ಎದ್ದು ಏನು ಮಾಡಬೇಕು? ಸಾಕಮ್ಮ ಇದ್ದಾಳಲ್ಲ. ನಾನು ಮೊಂಡು ಹಿಡಿಯುತ್ತಿದ್ದೆ. ಸಾಕಮ್ಮ ಇದ್ದರೇನಂತೆ, ಅವಳಿಗೇನು ಗೊತ್ತು? ನಿಮಗೆ ಇವತ್ತು ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಈರುಳ್ಳಿ ದೋಸೆ ಮಾಡಿಕೊಡ್ತೀನಿ. ಅಕ್ಕ ಹೇಳಿದ್ರು ನಿಮಗೆ ಅದು ತುಂಬಾ ಇಷ್ಟ ಅಂತೆ. ನನ್ನಿಂದ ಕೊಸರಾಡಿ ಬಿಡಿಸಿಕೊಂಡು ಮಂಚದ ಪಕ್ಕದಲ್ಲಿದ್ದ ವೀಲ್ ಚೇರಿನಲ್ಲಿ ಕುಳಿತು ಅಡಿಗೆ ಮನೆಯತ್ತ ಹೊರಡುತ್ತಿದ್ದಳು. ನಾನು ಎದ್ದು ಮುಖ ತೊಳೆದು ಬರುವಷ್ಟರಲ್ಲಿ ಸ್ನಾನ ಮುಗಿಸಿ ಶುಭ್ರಳಾಗಿ ನಗುಮುಖ ಹೊತ್ತು ನನಗಾಗಿ ಕಾಯುತ್ತಿದ್ದಳು. ತನ್ನ ಕೈಯಿಂದಲೇ ತೆಗೆದು ನನ್ನ ತಟ್ಟೆಗೆ 4-5 ದೋಸೆಗಳನ್ನು ಹಾಕಿ ಕೇಳುತ್ತಿದ್ದಳು. ಹೇಗಿದೆ? ನಿಮ್ಮ ಅತ್ತಿಗೆ ಮಾಡೋವಷ್ಟು ಚೆನ್ನಾಗಿರೋಲ್ಲ, ನಂಗೊತ್ತು. ಬಾಯಿಗಿಡದೆ ಹೇಳುತ್ತಿದ್ದೆ. ಇಲ್ಲ ಚಿನ್ನ, ಅತ್ತಿಗೆ ಮಾಡೋಕ್ಕಿಂತ ಚೆನ್ನಾಗಿದೆ. ಸುಳ್ಳು, ರುಚಿನೇ ನೋಡಿಲ್ಲ. ಮಧು ಮುನಿಯುತ್ತಿದ್ದಳು. ರುಚಿ ನೋಡಿದ್ನಲ್ಲ, ನಾನು ಬೇಕಾಗಿ ರೇಗಿಸುತ್ತಿದ್ದೆ. ಯಾವಾಗ ನೋಡಿದ್ರಿ? ಸಾಕಮ್ಮ ಅಲ್ಲಿಂದ ದೂರ ಸರಿಯುತ್ತಿದ್ದಳು. ನಿನ್ನೆ ರಾತ್ರಿ. ಅವಳ ಕಣ್ಣ ಸೆರೆ ಹಿಡಿದು ಕಣ್ಣು ಮಿಟುಕಿಸುತ್ತಿದ್ದೆ. ಥೂ, ನೀವು ತುಂಬಾ ನಾಚಿಕೆ ಕೆಟ್ಟವರು. ಮಧು ರೇಗುತ್ತಿದ್ದಳು. ನಾನು ಮೊದಲು ಅವಳ ಬಾಯಿಗೆ ದೋಸೆ ಚೂರು ಇಟ್ಟು ಅದರಲ್ಲೇ ಅರ್ಧ ಮುರಿದು ನನ್ನ ಬಾಯಿಗೆ ಇಟ್ಟುಕೊಳ್ಳುತ್ತಿದ್ದೆ. ಅಡಿಗೆಯನ್ನು ಅಷ್ಟೇ ವೀಲ್ ಚೇರಿನಲ್ಲಿ ಕುಳಿತೇ ತಾನು ಮಾಡುತ್ತಿದ್ದಳು. ಸಾಕಮ್ಮ ತರಕಾರಿ ಹೆಚ್ಚಿಕೊಡುವುದು, ರುಬ್ಬುವುದು, ಉಪ್ಪು ಖಾರ ಅವಳ ಕೈಗೆ ತೆಗೆದುಕೊಡುವುದು, ಇಂತಹ ಮೇಲ್ ಕೆಲಸ ಮಾಡುತ್ತಿದ್ದಳು. ನನಗೆ ಅವಳ ಮೈ ಮೇಲೆ ಕುದಿಯುತ್ತಿದ್ದ ಸಾರು ಹುಳಿ ಸುರಿದು ಹೋದಿತ್ತೆಂಬ ಹೆದರಿಕೆ. ನೀನು ಇದೆಲ್ಲ ಮಾಡಬೇಡ ಮಧು, ಸಾಕಮ್ಮ ಮಾಡ್ತಾಳೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಕೊಡಬಾರದೆ? ಯಾಕೆ, ನಾನು ಮಾಡಿದರೆ ಸೇರುವುದಿಲ್ಲವೇ? ಮಧು ಕನಲಿದಾಗ ನಾನು ಅವಳ ಕೆನ್ನೆ ಸವರಿ ಹೇಳುತ್ತಿದ್ದೆ. ಹಾಗಲ್ಲ ಮಧು, ಅಕಸ್ಮಾತ್ ಏನಾದರೂ ಅನಾಹುತವಾದರೆ. ಅರಳಿದ್ದ ಮಧು ಒಮ್ಮೆಗೆ ಮುದುಡಿ ಹೋಗುತ್ತಿದ್ದಳು. ಆಸೆ ಹೊತ್ತ ಕಂಗಳು ನೋವಿನ ಕೊಳಲಾಗುತ್ತಿದ್ದವು. ಮೋಹನ್, ಹೌದು, ನಾನು ಅಂಗವಿಕಲಳು ಅನ್ನೋದೇ ಮರೆತು ಹೋಗುತ್ತೆ. ಮಧು ನೋವಿನಿಂದ ಹೇಳಿದಾಗ ನನಗೆ ನನ್ನನ್ನೇ ಕತ್ತರಿಸಿ ಹಾಕಿ ಕೊಂದು ಬಿಡುವಷ್ಟು ಹಿಂಸೆ, ದುಃಖವಾಗುತ್ತಿತ್ತು. ಅವಳಿಗೆ ಅವಳ ಮನಸ್ಸಿಗೆ ನೋವಾಗದಿರಲೆಂದು ನಾನು ಆದಷ್ಟು ಮುತುವರ್ಜಿಸುತ್ತಿದ್ದೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.